ಬಸವಣ್ಣನವರ ಸಹಯೋಗದೊಳಗ ಒಂದು ತುತ್ತು ಪ್ರಸಾದಕ್ಕಾಗಿ ಕಟ್ಟಿಗೆಯನ್ನು ಕಡಿದು ಅದನ್ನು ಹೊರಿ ಕಟ್ಟಿ ಅದನ್ನು ಮಾರಿ ಅದರಿಂದ ಬಂದಿರತಕ್ಕಂಥ ದುಡ್ಡಿನಿಂದ ಬದುಕಾಕತ್ತಿದ ಒಬ್ಬ ರಾಜ, ಒಬ್ಬ ಕಾಶ್ಮೀರ ದೇಶದ ಅರಸು. ನೋಡ್ರಿ, ಕಲ್ಯಾಣ ಎಂಥದ್ದನ್ನು ಕಲಿಸಿಕೊಡುತ್ತದ. ಬದುಕೋದನ್ನು ಕಲಿಸಿಕೊಟ್ಟಿತು ಶರಣ ಪರಂಪರೆ, ಬದುಕೋದನ್ನು ಕಲಿಸಿಕೊಟ್ಟಿತು ಸಂತ ಪರಂಪರೆ. ಇನ್ನೂ ಆದರೂ ನಮಗೆ ಬದುಕಾಕ ಬರುವಲ್ತರಿ, ಹೆಂಗೆ ಬದುಕಬೇಕನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸಂಪತ್ತಿನಿಂದ ಸುಖ ಇಲ್ಲ, ಒಂದಿಷ್ಟು ನಾಮಸ್ಮರಣೆ ಮಾಡ್ರಿ, ಎಂತಹ ತೃಪ್ತಿ ಅದ. ಸಂತ ತುಕಾರಾಮ ನಾಮಸ್ಮರಣೆ ಮಾಡುವುದ್ರೊಳಗೆ ಅವನಿಗೆ ಮಾನ ಗೊತ್ತಿಲ್ಲ, ಕಿಮ್ಮತ್ತು ಗೊತ್ತಿಲ್ಲ, ಮರ್ಯಾದೆ ಎಲ್ಲನೂ ಬಿಟ್ಟು ನಿಂತಾಗ ಬೆಟ್ಟಕಂಡ್ರಿ ಅವ ಇಟ್ಟಲ್ಲಪ್ಪ, ಸುಮ್ಮ ಭೇಟಿ ಆಗೋದಿಲ್ಲ. ಎಲ್ಲನೂ ಪರೀಕ್ಷೆ ಮಾಡ್ತಾನವ. ಅರೆದು ನೋಡುವ, ಕೊರೆದು ನೋಡುವ, ಬೆದರದೆ ಬೆಚ್ಚದೆ ಇದ್ದರೆ ಎತ್ತಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಒಮ್ಮೆ ಮಾನ ಕಳೆದು ನೋಡ್ತಾನ ದೇವ್ರ, ಒಮ್ಮೆ ಮಾನ ಗೌರವವನ್ನು ಕೊಟ್ಟು ನೋಡ್ತಾನ. ಮಾನ ಗೌರವ ಸನ್ಮಾನ ಕಿಮ್ಮತ್ತು ಮರ್ಯಾದೆ ಭಾಳ ಬತ್ತು ಅಂದ್ರೆ ನಮ್ಮನ್ನು ಮರಿತಾನೇ ನೋಡ್ತಾನ ಒಳಕ್ಕೆ ತಗೊಂಡು. ಶಾಲ ಮೇಲೆ ಶಾಲ, ಮಾಲಿ ಮೇಲೆ ಮಾಲಿ, ಸಾಕಷ್ಟು ನಮಸ್ಕಾರ ಮಾಡೋರು, ಮೆರವಣಿಗೆ ಮಾಡೋರು, ಇದನ್ನೆಲ್ಲ ಮಾಡಕ್ಕೆ ಹತ್ತಿದ್ರು ಅಂತಂದ್ರೆ ಇದನ್ನು ಕೊಟ್ಟು ನೋಡ್ತಾನ, ಸಿರಿತನ ಕೊಟ್ಟು ನೋಡ್ತಾನ. ಇದರೊಳಗೆ ನೀ ಅವನ್ನ ಮರ್ತಿ ಅಂದ್ರೆ ಮುಗೀತು, ಹೊಳ್ಳಿ ನಿನ್ನ ಎಂದೂ ನೋಡಂಗಿಲ್ಲವ. ಸಿರಿತನ ಕೊಟ್ಟು ನೋಡ್ತಾನ, ಮರಿಬೇಡ್ರಿ. ಬೇಕಾದಷ್ಟು ಸಿರಿತನ ಇರಲಿ, ಅವನು ಒಬ್ಬನು ಮರಿಬೇಡ್ರಿ, ಅವನು ಒಬ್ಬನು ಮರಿಬೇಡ. ಯಾಕೆ ಕೊನೆ ತನಕ ಕಾಯವ ಅವನ. ಅನಂತರ ಮರ್ಯಾದೆ ಹೋಗುವಂಗೂ ಮಾಡ್ತಾನ. ಒಂದೊಂದು ಸಾರಿ ಯಾವುದೋ ಕಾರಣಕ್ಕೆ ಮಾಡಲಿಲ್ಲ ದ್ರೌಪದಿಗೆ, ದ್ರೌಪದಿ ಮರ್ಯಾದೆ ಹೋಗುವಂಗ ಮಾಡಲಿಲ್ಲ, ಆ ಟೈಮ್ದಾಗೂ ಮರಿಲಿಲ್ಲ ಅನ್ನೋ ಕಾರಣಕ್ಕೆ ಬಂದ ತಾನ ಓಡಿ ಬಂದ. ಒಮ್ಮೆ ಮರ್ಯಾದೆ ಕಳೆದು ನೋಡ್ತಾನ, ಒಮ್ಮೆ ಹೊಟ್ಟೆ ತುಂಬ ತಿನ್ನುವಂಗ ಕೊಡ್ತಾನ, ಉಪವಾಸ ಇರುವಂಗೂ ಮಾಡ್ತಾನ. ಒಂದಿನ ಚಂಚನಕ ಗಂಡ ಹೆಂಡತಿ ಮಕ್ಕಳು ಪ್ರೇಮದಿಂದ ನಕ್ಕ ಹೊಟ್ಟೆ ನೂಸುವಂಗೂ ಮಾಡ್ತಾನ, ಒಂದಿನ ಚಂಚನಕ ಅಳ್ಳುವಂಗೂ ಮಾಡ್ತಾನ. ಎಲ್ಲನೂ ಕೊಟ್ಟು ನೋಡ್ತಾನ ಪರಮಾತ್ಮ ಪಾಂಡುರಂಗ. ಅದಕ್ಕೆ ನಾವೇನಪ್ಪ ಅಂತಂದ್ರೆ, ಅವ ಏನು ಕೊಟ್ಟರು ಪರಮಾತ್ಮ ನಿನ್ನ ಪ್ರಸಾದ ಯಪ್ಪ. ಅದು ಸುಖಾನೂ ನಿನ್ನ ಪ್ರಸಾದನೇ, ದುಃಖನೂ ನಿನ್ನ ಪ್ರಸಾದನೇ. ನೀವಂತಿರ್ಬೇಕು, ದುಃಖ ಬಂದ್ರೆ ಹೆಂಗೆ ಪ್ರಸಾದ ಅನ್ನೋದು ಸ್ವಾಮಿ ಅನ್ಬೇಕ್ರಿ, ಅನ್ಬೇಕು. ಹೆಂಗಂತಂದ್ರೆ ಸುಖ ಕೊಟ್ಟ ಅಂತ ಮತ್ತಿದೆಲ್ಲ ಅವನ ಕೈಯಿಂದ ಐತರೆ. ಬಟ್ಟೆ ಹಾಕೋಬೇಕಾದ್ರೆ ಅವನ ಆಶೀರ್ವಾದ ಬೇಕು. ಲಕ್ಷ ಕೊಡ್ರಿ, ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ. ಕಣ್ಣು ಪಿಳುಕಿಸಿ ತೆರೆಯುವುದ್ರೊಳಗೆ ಎಲ್ಲನೂ ಅವನ ಆಜ್ಞೆಯೊಳಗೆ ನಡೆದದ ಜಗತ್ತು. ಜಗತ್ತಿನ ನಿಯಾಮಕ ಪಾಂಡುರಂಗ, ಜಗತ್ತಿನ ನಿಯಾಮಕ ವಿಠಲ, ಜಗತ್ತಿನ ನಿಯಾಮಕ ಜಗನ್ನಾಥ. ಎಲ್ಲನೂ ಅವನ ಸ್ಮರಣೆಯಿಂದ ಅವನ ಸಂಕಲ್ಪ ಶಕ್ತಿಯಿಂದ ನಡೀತದ. ಮುಂಜಾನೆ ಸ್ನಾನ ಮಾಡಿ ಬಟ್ಟೆ ಹಾಕೋಬೇಕಾದ್ರೆ ಅವನ ಆಶೀರ್ವಾದ ಅವನ ಕರುಣೆ ಇದ್ರೆ ಆಗ್ತದೆ. ಯಾಕಂದ್ರೆ ಹೊತ್ತೇರ್ಗುಡದ ಎರಡು ಕೈಯ ವಾಂಕಾಗಿದ್ದು ಅಂದರೆ ಎಲ್ಲಿ ಬಟ್ಟೆ ಹಾಕೋತೀವಿ? ಒಂದು ತುತ್ತ ಅಣ್ಣ ಬಾಯಿಯೊಳಗೆ ಹಾಕೋಬೇಕಾದ್ರೆ ಅವನ ಕರುಣೆ ಅವನ ಕೃಪೆ. ಅದಕ್ಕೆ ನಾ ಮೇಲೆ ಹೇಳ್ತಿರ್ತೀನಿ, ಯಾರ ಅವನ್ನ ಮರೆತು ಬದುಕ್ತಾರಲ್ಲ ಅವರ ಬದುಕಿದಂಗಲ್ಲ, ಸತ್ತ ಹೆಣನೇ ಅವು, ಸತ್ತಂಗನೇ ಅವರು. ಯಾರು ಭಗವಂತನನ್ನು ಮರೆತು ಬದುಕ್ಯಾರ, ಪರಮಾತ್ಮನ ನೆನಪಿಲ್ಲದ ಬದುಕ್ಯಾರಲ್ಲ, ಅದಕ್ಕೆ ಬಸವನಂತಾನೆ ಏನಂತಂದ್ರೆ, ನಡೆವ ಹೆಣ ನಡೆದಾಡು ಹೆಣ, ಅದು ನುಡಿವ ಹೆಣ ಊಟ ಮಾಡು ಹೆಣ.
ಇವು ಯಾವ ದೇವ್ರನ್ನ ಮರ್ತಾವಲ್ರಿ ಅವೆಲ್ಲ ನಡೆದಾಡೋ ಹೆಣ, ಊಟ ಮಾಡೋ ಹೆಣ ಇದ್ದಂಗೆ ಅವೆಲ್ಲ ತಾಯಂದಿರ. ಅದಕ್ಕೆ ಭಗವಂತನ ಸ್ಮರಣೆಯೊಳಗೆ ಎಷ್ಟು ತೃಪ್ತಿ ಇರ್ತದಂತಂದ್ರೆ ಅವ ಎಲ್ಲನೂ ಕೊಟ್ಟು ನೋಡ್ತಾನ, ಎಲ್ಲನೂ ಕಸ್ಕೊಂಡು ನೋಡ್ತಾನ. ಅವನಿಗೆ ಹೇಳೋದು, ನೀ ಏನು ಮಾಡಿದರೂ ನಾನು ನಿನ್ನ ಸಂಗ ಬಿಡಂಗಿಲ್ಲ ನೋಡಪ್ಪ, ನೀ ಏನು ಬೇಕಾದ್ದು ಮಾಡು, ನಾನು ನಿನ್ನ ಸಂಗ ಬಿಡಂಗಿಲ್ಲ. ಮತ್ತು ಕಡಿಕ ಬರವ ಅವರೇ, ಮತ್ತು ಕಡಿಕ ಬರವ ಅವನೇ. ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ 5 ಮಂದಿ ಕುಂತಿದ್ರಿ ಗಂಡುಗಳು. ಅವು ಸಾಯು ಹೆಣದಂತಾವಲ್ಲ, ಮತ್ತು ನಮ್ಮ ಅಂಥವದಾವ ಎಲ್ಲ ಇಲ್ಲಿದ್ದವ್ರ ತಿಳ್ಕೊಬೇಡ್ರಿ. ಮತ್ತು 5 ಮಂದಿ ಗಂಡರುಗಳು. ಭೀಮ ಅಂತಂದ್ರೆ ಇಡೀ ಜಗತ್ತನ್ನು ಗೆಲ್ಲತಕ್ಕಂಥ ಶಕ್ತಿ ಭೀಮ. ಅರ್ಜುನ, 5 ಮಂದಿ ಗಂಡರು ಇಲ್ಲೇ ಗಂಡಂದಿರ ಕೆಳಗೆ ಕುಂತಿದ್ರಲ್ಲ. ದ್ರೌಪದಿಯ ಸೀರೆಯನ್ನು ದುರ್ಯೋಧನ ಅಲ್ಲ, ಒಬ್ಬ ಹೆಣ್ಣು ಮಗಳ ಸೀರೆಯನ್ನು ಇನ್ನೊಬ್ಬ ಹಿಡಿದ್ರ ಗಂಡ ಸುಮ್ಮಕೊಂಡಿರ್ತಾನೇನು? ಸುಮ್ಮ ಕುಂತ್ರ ಅವಂಗೆ ಗಂಡತಾರೇನು? ಸುಮ್ಮ ಕೂತ್ರ ಗಂಡತಾರೇನು? ನಾವು ಇನ್ನೊಬ್ಬ ಪರಪುರುಷ ಬಂದು ಸೀರೆ ಹಿಡಿದು ಹಿಂಗೆ ಜಗ್ಗುವಾಗ ತಲೆ ತಳಗ ಮಾಡ್ಕೊಂಡು ಕುಂತರ್ರಿ ಗಂಡ. ಇವರು ತಲೆ ತಳಗ ಮಾಡ್ಕೊಂಡು ಕೊಂಡಿರ್ಬೋದು, ಅವ ಬಿಡಂಗಿಲ್ಲ, ಅವ ಬಿಡಂಗಿಲ್ಲ ಪರಮಾತ್ಮ. ಇಷ್ಟ ಅವನು ನೆನೆಸ್ತಿದ್ದಿ ಅಂದ್ರೆ ಮಾತ್ರ ಬರ್ತಾನೆ, ಇಲ್ಲ ಅಂದ್ರೆ ಬರಂಗಿಲ್ಲ. ಮತ್ತು ಸುಮ್ಮ ಅಪಮಾನ ಆಗುವಾಗ ಅಟ್ಟ ನೆನೆದ್ರೆ ಬರ್ತಾನೆ, ಬರಂಗಿಲ್ಲ. ಈಗ ಮಂದಿ ಅಂತಾರಲ್ಲ, ಸುಮ್ಮ ತ್ರಾಸು ಬಂದಾಗಟ್ಟ ನಮಗೆ ಮೇಲೆ ಮೇಲೆ ನಮಗೆ ಹಂಗೆ ಹಿಂಗೆ ಅಂತಾಳಲ್ಲ ಆಕಿದೇನು ನಂಬೇಡ. ಇಲ್ಲ ಮಂದಿ ಅನ್ನಂಗಿಲ್ಲ. ಏನಾರ ಕಷ್ಟ ಬಂತಾರೆ ಓಡಿ ಹೋಗಿ ಹೊಳ್ಳೆ ಅದು ಕೊಡಿ ಇದು ಕೊಡಿ ಹೇಳೋದು ಬರಕಾಯ್ತಂದ್ರೆ ಆಕೆ ಅಂತಾಳೆ 1 ಸರಿ 2 ಸರಿ 3 ಸರಿ 4ನೇ ಸರಿ ಹಿಂಗೆ ಮಾಡತ್ತೇಳೋದು. ಏನಾರ ಕಷ್ಟ ಬರ್ತಾರೆ ಓಡಿ ನಮ್ಮ ಮತ್ತೆಗೆ ಬರ್ತಾಳೆ. ಅನುಕೂಲ ಇತ್ತಂದ್ರೆ ನಾವು ಮುಂದೆ ಹಾದಾದ್ರೂ ನಮ್ಮನ್ನು ಮಾತಾಡ್ಸಂಗಿಲ್ಲ ಅಂತಾರಿಲ್ಲ ಮಂದಿ. ಮತ್ತು ನೀವು ಅಂತೀರಿ ಅವ ಬಿಡ್ತಾನೇನು, ಅವ ಸುಮ್ಕೊಂಡಿರ್ತಾನೇನು? ಚಲೋ ಇದ್ದಾಗ ನನ್ನ ಗುಡಿ ಮುಂದೆ ಹಾದಾದ್ರು ನನ್ನ ಕಡೆ ಹಿಂಗೆ ಹೊಳ್ಳಿ ಹೋಗಿ ನೋಡಿ ಕೈ ಮುಗಿಯಂಗಿಲ್ಲ. ಈಗ ಕಷ್ಟ ಬಂದಾಗ ಕೃಷ್ಣ, ಪಾಂಡುರಂಗ, ಮುರಾರಿ ಬರ್ತಾನೇನ್ರಿ? ಬರಂಗಿಲ್ಲವ್ವ. ಆಜೀವ ಪರ್ಯಂತರ ಅವನ್ನ ನೆನೆಸ್ಬೇಕು. ಅವನ ನೆನಪಿನೊಳಗೆ ಹೆಂಗಂದ್ರೆ ಹುಚ್ಚು ಹಿಡ್ಬೇಕ್ರಿ, ಹುಚ್ಚು ಹಿಡ್ಬೇಕು. ಸಂತ ತುಕಾರಾಮರಿಗೆ ಇವರಿಗೆಲ್ಲ ಹುಚ್ಚ ಹಿಡಿದಿತ್ರಿ. ಅಂದಾಗ ಪಾಂಡುರಂಗ ಭೇಟಿ ಆಗ್ತಾನೆ. ಸುಮ್ಮನೆ ನಾಟಕ ಮಾಡೋವ್ರ ಗತೆ ಎಂದರ ನಾವು ಮಾಡಿದ್ರೆ ಪರಮಾತ್ಮ ಭೇಟಿ ಆಗ್ತಾನೇನ್ರಿ? ಇವ ಭೇಟಿ ಆಗಂಗಿಲ್ಲ. ಆ ರೀತಿಯೊಳಗ ನಾವೇನಂತಂದ್ರೆ ಗಟ್ಟಿಯಾಗಿ ಅವನ್ನ ನೆನೆಸಿದ್ರೆ ಭೇಟಿ ಆಗುತ್ತಾನೆ ಪರಮಾತ್ಮ. ಆನಂತರ ನಮ್ಮದೇನಂತಂದ್ರೆ ಬದುಕು ಗಟ್ಟಿ ಆಗ್ತದ. ಬದುಕಿನ ರೀತಿಯನ್ನು ಕಲಿಸಿಕೊಡ್ತಾನೆ ಪರಮಾತ್ಮ. ಎಲ್ಲವನ್ನು ಕಲಿಸುವವ ಯಾರು ಅಂತಂದ್ರೆ ಆ ಪಾಂಡುರಂಗ. ಅದಕ್ಕೆ ಅವನು ಎಂದೂ ಮರೆತು ಬದುಕಬಾರದು, ಅವನು ಎಂದೂ ಮರೆತು ಬದುಕಬಾರದು. ನಾವು ದೊಡ್ಡವರಾಗಬೇಕಂದ್ರೆ ಬರೀ ನಮ್ಮ ಆಸ್ತಿಯಿಂದ ನಮ್ಮ ಸಂಪತ್ತಿನಿಂದ ನಮಗೆ ದೊಡ್ಡವರಂತ ಯಾರೂ ಅನ್ನಂಗಿಲ್ಲ. ಯಾರು ಬದುಕಿನ ತುಂಬ ಪರಮಾರ್ಥವನ್ನು ಹಾಸು ಹೊಕ್ಕಾಗಿ ಮಾಡ್ಕೊಂಡಿರ್ತೀರಲ್ಲ ಅವರು ಜಗತ್ತಿನೊಳಗೆ ಭಾಳ ದೊಡ್ಡವರು. ನಾವು ಮಾಡುವ ಕರ್ಮ ನಮ್ಮನ್ನು ದೊಡ್ಡವ್ರನ್ನಾಗಿ ಮಾಡ್ತದೆ. ಒಬ್ಬ ಹೆಣ್ಮಗಳು ಮಧ್ಯಪ್ರದೇಶದೊಳಗೆ ಒಬ್ಬ ಹೆಣ್ಣುಮಗಳು ಆಕೆಯ ಗಂಡ ತೀರ್ಕೊಂಡ. ನಿಮ್ಗೆ ಹೇಳ್ತೀನಿ ರೀ, ಇರುವಾಗ ಗಂಡನನ್ನು ಭಾಳಷ್ಟು ಪ್ರೀತಿಸಬೇಕು. ಇರುವಾಗ ಹೆಂಡತಿಯನ್ನು ದೇವತೆಯಂತೆ ನೋಡ್ಕೋಬೇಕು. ಯಾಕಂದ್ರೆ ಯಾರು ಯಾವಾಗ ನಾವು ಅಗಲ್ತೀವಿ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ಇರುವಷ್ಟು ದಿನ ಗಂಡ ಹೆಂಡತಿ ಭಾಳಷ್ಟು ಪ್ರೀತಿಯಿಂದ ಇರಬೇಕು. ಆ ಹೆಣ್ಣು ಮಗಳ ಗಂಡ ತೀರ್ಕೊಂಡ, ಮಕ್ಕಳೇ ಆಗಿರಲಿಲ್ಲ. ಹೋದ ಒಂದಿಷ್ಟು ಸಮಯದೊಳಗೆ ಮಧ್ಯಪ್ರದೇಶದೊಳಗೆ ನಡೆದ ಘಟನೆ. ಆ ಹೆಣ್ಣು ಮಗಳು ಗಂಡ ತೀರ್ಕೊಂಡ, ಮನೆಯೊಳಗೆ ಭಾಳ ಕಾಡಾಕತ್ತಿದ್ರು ಆಕೆಗೆ. ಅತ್ತಿ ಮನೆಯವರೆಲ್ಲ ಅಂದರು, ಏನಿದು ಬಂದು ನಮ್ಮ ಮನೆಗೆ ಹೊಕ್ಕಿತ್ತಲ್ಲ, ಗಂಡನ್ನ ನುಂಗಿಬಿಟ್ಟು ನೋಡು, ಇದ್ರ ಹುಟ್ಟಿದ ನಕ್ಷತ್ರ ಎಂಥದೈತೋ ಅಂತಿರ್ತಾರೆ ನೋಡ್ರಿ ಮನ್ಯಾಗ.
ಏನಕ್ಕೆ ನಮ್ಮ ಮನೆಗೆ ಬಂದಾಳ ಅಂದಿಂದ ನಮ್ಮ ಮನ್ಯಾಗ ಏನು ಉಳಿವಾಲ್ತು ನೋಡು ಅಂತಿರ್ತಾರೆ ನೋಡ್ರಿ ಕೆಲವೊಬ್ಬರು. ಆದ್ರೆ ಆಕೆ ಮನ್ಯಾಗ ಹಿಂಗೆ ಕಾಡಾಕತ್ತಿದ್ರಲ್ಲ, ಏನಂತಂದ್ರೆ ಸರಿಯಾಗಿ ಊಟ ಕೊಡ್ತಿದ್ದಿಲ್ಲ, ಸರಿಯಾಗಿ ಬಟ್ಟೆ ಕೊಡ್ತಿದ್ದಿಲ್ಲ, ಏನಾರ ವಂಕ ಟಿಂಕ ಮಾತಾಡೋದು ಭಾಳ ಗೊತ್ತಿರ್ತೈತೆ ರೀ ನಮ್ಮ ತಾಯಂದಿರಿಗೆ. ಅದು ಹೆಂಗೆ ಮಾತಾಡ್ಬೇಕು, ಯಾರಿಗೆ ಮುಟ್ಬೇಕು ಅನ್ನೋದು, ಹೆಂಗೆ ಮಾತಾಡಿದ್ರೆ ಅವ್ರಿಗೆ ಮುಟ್ಬೇಕು, ಅದು ಅವ್ರಿಗೆ ಮುಟ್ಬೇಕು. ಹಂಗೆ ಮಾತಾಡೋರು ನಮ್ಮ ತಾಯಂದಿರು. ಅದು ಡೈರೆಕ್ಟ್, ಇಂಡೈರೆಕ್ಟ್, ಬೈಪಾಸ್ ಎಲ್ಲ ಗೊತ್ತಿರ್ತೈತೆ ನಮ್ಮ ತಾಯಂದಿರು ಯಾರ್ಯಾರಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು. ಸೋಮಿಕ್ಕಿ ಮುಂದೆ ಅನ್ನೋದು ಅದು ಹೋಗಿ ಅಕ್ಕಿಗೆ ಮುಟ್ಟಿರ್ಬೇಕು, ಮತ್ತು ಕಂಚುಟ್ಟೋದು ಇನ್ನೂ ಅಲ್ಲೋದು. ಮಾತಾಡ್ಸ್ಕೊಳಕ್ಕೂ ಗೊತ್ತಿರ್ತೈತೆ ಅಕ್ಕಿಗೂ, ಈಗಿನ ನನಗೆ ಮಾತಾಡಂಗಿಲ್ಲ ಬೇರೆದಕ್ಕಿಗೆ ಅಂತ ಅಕ್ಕಿಗೂ ಗೊತ್ತಿರ್ತೈತೆ. ಹಂಗೆ ಮಾತಾಡೋರು ಮನ್ಯಾಗ. ಅಕ್ಕಿ ಅಂದ್ಲು, ಇನ್ನು ಜೀವನ ಪೂರ್ತಿ ಇವ್ರ ಕಡೆ ಮಾತಾಡಿಸ್ಕೋತ ಬೈಕೋಂತ ನಾನು ಇಲ್ಲೇ ಸತ್ತು ಹೋದ್ರೆ ಏನರ್ಥದ? ಅದಕ್ಕೆ ನಾನು ಇಲ್ಲಿ ಸಾಯಬಾರ್ದಂತ ತಿಳ್ಕೊಂಡು ಒಂದು ದಿನ ಮಧ್ಯರಾತ್ರಿ ಹೆಣ್ಮಗಳು ಆ ಮನೆಯನ್ನು ಬಿಟ್ಲು. ಗಂಡನೇ ಅಲ್ಲ, ಮನೆಯೊಳಗೆ ಆಶ್ರಯ ಯಾರ್ರಿ ಹೆಣ್ಣು ಮಗಳಿಗೆ? ಗಂಡನೇ ಆಶ್ರಯ. ಗಂಡನನ್ನು ನೋಡಿನೇ ಆ ಮನೆಗೆ ನಾವು ಬಂದಿರ್ತೀವಿ. ಮತ್ತು ಗಂಡನೇ ಇಲ್ಲ ಅಂದ್ರೆ ಇನ್ನುಳಿದ ಸಂಪತ್ತ, ಇನ್ನುಳಿದ ಸಂಬಂಧಿಕರು ಎಟ್ಟು ಇದ್ದರ ನಮಗೆ ಏನು ತೃಪ್ತಿ ಕೊಡ್ತದ್ರಿ? ಯವ ಕೊಡೋದಿಲ್ಲ. ಅದಕ್ಕೆ ಅಕ್ಕಿ ಅಂದ್ಲು, ಈ ಜೀವನ ವ್ಯರ್ಥ ಹೋಗಬಾರ್ದು. ಈ ಜೀವನ ಸಮಾಜಕ್ಕಾಗಿ, ಈ ಜೀವನ ಪರೋಪಕಾರಕ್ಕಾಗಿ ಆಗ್ಬೇಕಂತ ತಿಳ್ಕೊಂಡು ಮಧ್ಯರಾತ್ರಿ ಆ ಹೆಣ್ಮಗಳು ಜಾಗ ಬಿಟ್ಲು. ನಡ್ಕೋಂತ ಸಂಚಾರ ಮಾಡ್ಕೋಂತ ಎಲ್ಲರ ಹಸುವಾದ್ರೆ ಯಾರ ಮನೆಗಾರ ಒಂದು ತುತ್ತ ಅನ್ನ ಬೇಡ್ಕೊಂತ ತಿನ್ಕೋಂತ ಎಲ್ಲಿಗೆ ಬಂದ್ಲು ಅಂತಂದ್ರೆ ಸೀದಾ ಕೃಷ್ಣನ ಮಂದಿರಕ್ಕೆ ಬಂದ್ಲು. ದ್ವಾರಕೆಗೆ ಬಂದು ಅಲ್ಲಿ ಕೃಷ್ಣನ ದರ್ಶನಕ್ಕಂಥೇಳಿ ಅಲ್ಲಿ ಬಂದು ಥೋಡೆ ದಿವಸ ವಸ್ತಿ ಇದ್ಲು ಏನು ಅಂತಂದ್ರೆ ಈಗ ಭಾಳ ದಿವಸ ಆಗಿರ್ಲಿಕ್ಕಿಲ್ಲ. ಅದು ದ್ವಾರಕೆಗೆ ಬಂದು ಕೃಷ್ಣನ ಭಾಳ ದೊಡ್ಡ ಗುಡಿ, ಅಲ್ಲೇನಂತಂದ್ರೆ ಸೇವಾ ಮಾಡ್ಕೋಂತ ಕುಂತ್ಲು. ಮತ್ತೊಂದೇನಿಲ್ಲ, ಯಾರು ಕೃಷ್ಣನ ದರ್ಶನಕ್ಕೆ ಬರ್ತಾರಲ್ಲ, ಅವ್ರ ಚಪ್ಪಲ್ ಕಾಯೋ ಕಾಯಕ